ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನಿವತ್ತು ಡೋನೆಟ್ಸ್ ಮಾಡಿದ್ದೀನಿ. ಅತಿ ಸುಲಭವಾಗಿ ನಾವು ಮನೆಯಲ್ಲೇ ಡೋನೆಟ್ಸು ಮಾಡ್ಕೊಳ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಡೋನೆಟ್ಸು. ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ. ನೋಡಿ, ಡೋನೆಟ್ಟು ರೆಡಿಯಾಗಿದೆ. ಇದು ಕ್ರಿಸ್ಪಿ ಡೋನೆಟ್ಸು ತುಂಬಾ ಚೆನ್ನಾಗಿ ಬಂದಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ನಾನು ಅರ್ಧ ಕಪ್ಪಷ್ಟು ಬೆಚ್ಚಗಿರೋ ಹಾಲು ತಗೊಂಡಿದ್ದೀನಿ. ಇದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲಿ ನಾನು ಹಾಲು ಬಿಸಿ ಮಾಡಿದ್ದೆ. ಇದಕ್ಕೆ 1 ಟೀ ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡು ಹಾಲು ಹೊಡ್ಕೋಬೇಕಾಗತ್ತೆ. ಒಂದು ಸರ್ತಿ ಮಿಕ್ಸ್ ಮಾಡಬೇಡ. ಮಿಕ್ಸ್ ಮಾಡಿಬಿಟ್ಟು ವಿನಿಗರ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಪಕ್ಕಕ್ಕೆ ಇಟ್ಬಿಡೋಣ. ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಪಾತ್ರೆ ತಗೊಳ್ಳೋಣ. ಪಾತ್ರೆಗೆ ನಾನು ಜರಡಿ ಇಟ್ಕೊಂಡಿದ್ದೀನಿ. ಜರಡಿಗೆ ನಾನು 1.5 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸರಿಯಾಗಿ ಅಳತೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. 1/4 ಕಪ್ಪಷ್ಟು ನಾನು ಸಕ್ಕರೆ ಪುಡಿ ತಗೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರ್ ತಗೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ತಗೊಳ್ತಾ ಇದ್ದೀನಿ. 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಜಾಕಾಯಿನೂ ಮತ್ತು 1/4 ಸ್ಪೂನ್ ತಗೊಂಡಿದ್ದೀನಿ. ತುರ್ದಿ ನಾನು 1/4 ಸ್ಪೂನ್ ತಗೊಂಡಿದ್ದೀನಿ. ಇದು ಜರಡಿ ಇಟ್ಕೊಳ್ಳೋಣ. ಜಾಕಾಯಿ ಇಲ್ಲ ಅಂದರೆ ನಾವು ಚಕ್ಕೆ ಪುಡಿ ಕೂಡ ಹಾಕ್ಕೊಳ್ಬೋದು. ಟೇಸ್ಟು ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಇದು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1/4 ಕಪ್ಪಷ್ಟು ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಬಟರ್ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಸರಿಯಾಗಿ ಅಳತೆ ತೋರಿಸಿರ್ತೀನಿ. ನಾವೇನು ಹಾಲು ತಗೊಂಡಿದ್ವಲ್ಲ ಆ ಹಾಲು ಹಾಕ್ಬಿಟ್ಟು ಸ್ಪೂನಲ್ಲೇ ನಾವು ಕಲಿಸ್ಬೇಕು. ತುಂಬ ನಾದಬಾರ್ದು, ಲೈಟಾಗಿ ಸುಮ್ಮನೆ ಕಲಸಿ ಹಾಗೆ ಇಟ್ಬಿಡಬೇಕು. ಎಲ್ಲ ನಾವು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಸ್ಪೂನಲ್ಲಿ. ಆಮೇಲೆಲ್ಲ ಒಂದುಗೂಡಿಸ್ಕೊಳ್ಳೋಣ ಅಷ್ಟೇ. ನಾದಬಾರ್ದು, ಸುಮ್ಮನೆ ಒಂದುಗೂಡಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ ಕ್ರಿಸ್ಪಿ ಡೋನೆಟ್ಸ್ ಇದು. ನೋಡಿ, ನಾದಬಾರ್ದು, ಎಲ್ಲ ಚೆನ್ನಾಗಿ ಉಂಡೆ ಬರಬೇಕು. ಆ ಥರ ಕಲಿಸ್ಬಿಟ್ಟು ನಾವು ಇದು ಅರ್ಧ ಅವರ್ ನಾವು ರೆಸ್ಟ್ ಕೊಡಬೇಕು. ತುಂಬ ಹೊತ್ತಿಡಬೇಡಿ, ಅರ್ಧ ಅವರ್ ಸಾಕಾಗುತ್ತೆ. ಈಗ ಅರ್ಧ ಅವರ್ ಆಗಿದೆ ನೋಡಿ. ಇದೇನು ಉಬ್ಬೆಲ್ಲ ಏನಾಗೋದಿಲ್ಲ. ಈಸ್ಟ್ ಹಾಕಿದ್ರೆ ಮಾತ್ರ ಅದು ಉಬ್ಬೋದು. ನಾವು ಈಸ್ಟ್ ಹಾಕಿಲ್ಲ ನೋಡಿ. ಇದು ನಾನು 2 ಉಂಡೆ ಮಾಡ್ಕೊಳ್ತೀನಿ. 2 ಉಂಡೆ ಮಾಡಿಕೊಂಡು ಒಂದು ಉಂಡೆ ಪಾತ್ರೆಯಲ್ಲಿ ಹಾಕಿ ಅದೇ ಲಿಡ್ ಮುಚ್ಚಿಬಿಡೋಣ. ಸ್ವಲ್ಪ ಮೇಲೆ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಸ್ಲ್ಯಾಬ್ ಮೇಲೆ ಹಿಟ್ಟು ಹಾಕ್ಕೊಂಡು ಚಪಾತಿ ಲಟ್ಟಿಸ್ತೀವಲ್ವ, ಚಪಾತಿ ಆ ಥರ ಲಟ್ಟಿಸ್ಕೊಂಡು ಅರ್ಧ ಇಂಚಷ್ಟು ನಾವು ಲಟ್ಟಿಸ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ. ತುಂಬ ದಪ್ಪ ಲಟ್ಟಿಸ್ಕೋಬಾರ್ದು. ಇದು ಅರ್ಧ ಇಂಚ್ ಆದರೆ ಸಾಕು. ನಾನಿದು ಡೋನೆಟ್ಸ್ ಕಟ್ಟರ್ ತಗೊಂಡಿದ್ದೀನಿ. ಅದ್ರಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಾಟ್ಲ್ ಇರುತ್ತಲ್ವ, ಆ ಬಾಟ್ಲ್ ಮುಚ್ಚಳ ಇರುತ್ತಲ್ವ, ಅದರಲ್ಲೂ ನಾವು ಕಟ್ ಮಾಡ್ಕೊಳ್ಬೋದು. ಮಧ್ಯದಲ್ಲಿ ಚಿಕ್ಕದೊಂದು ಮುಚ್ಚಳ ತಗೊಂಡು ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೋದು. ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಳ್ಳಿ. ಇದೇನು ಜಾಸ್ತಿನೂ ಇಲ್ಲ, 120 ರೂಪಾಯಿ ಅಷ್ಟೇ ಕಟ್ಟರು. ಈ ಥರ ನಾವು ಕಟ್ ಮಾಡ್ಕೋಬೇಕು. ನಾನು 4 ಮಾಡ್ಕೊಂಡಿದ್ದೀನಿ. ಒಂದು ಲಟ್ಟಿಸಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ.
ಮತ್ತು ಆ ಹಸಿಟ್ಟು ಲಟ್ಟಿಸಿ ನಾವು ಈ ಥರನೇ ಕಟ್ ಮಾಡ್ಕೋಬೇಕು. ಏನು ಹಸಿಟ್ಟಿದೆಯಲ್ಲ ಆ ಹಸಿಟ್ಟು ಮತ್ತೆ ನಾನು ಲಟ್ಟಿಸ್ಕೊಂಡು ಅದೇ ಥರ ಕಟ್ ಮಾಡ್ಕೊಳ್ತೀನಿ. ಎಲ್ಲ ಕಟ್ ಮಾಡಿಕೊಂಡು ಒಂದು ಪಕ್ಕಕ್ಕೆ ಇಟ್ಕೊಂಡು ಆಮೇಲೆ ನಾವು ಫ್ರೈ ಮಾಡ್ಕೊಳ್ಬೋದು. ಸೇಮ್ ಮೆಥಡು ನೋಡಿ, ಈ ಥರ ಮತ್ತೆ ಲಟ್ಟಿಸ್ಕೊಂಡು ಮತ್ತೆ ನಾವು ಈ ಥರ ಕಟ್ ಮಾಡ್ಕೊಳ್ಬೋದು. ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಲೋ ಫ್ಲೇಮಲ್ಲಿ ನಾವು ಕಾಯಿಸ್ಬೇಕಾಗುತ್ತೆ. ಲೋಯಿಂದ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆ ಕಾಯಿಸಿ, ಫ್ಲೇಮಲ್ಲಿ ಇಡಬೇಡಿ ಎಣ್ಣೆ. ನೋಡಿ, ಇಷ್ಟು ನಾವು ಬೆರಳಿಟ್ರೆ ಸ್ವಲ್ಪ ಬಿಸಿ ಬಿಡಬೇಕು, ಅಷ್ಟು ಎಣ್ಣೆ ಕಾದರೆ ಸಾಕು. ನಾನು ಇವಾಗ ಡೋನೆಟ್ಸ್ ಹಾಕ್ಕೊಳ್ತಾ ಇದ್ದೀನಿ. ಬಾಣಲಿ ದೊಡ್ಡದಿದ್ರೆ ನಾವು ಎಷ್ಟು ಬೇಕಾದರೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಇದು ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ಆ ಕಡೆ ಈ ಕಡೆ ತಿರುಗಿಸಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಹಾಕಿದ ತಕ್ಷಣ ತಿರುಗ್ಸೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಸ್ಪೂನ್ ತಗೊಂಡು ಸ್ವಲ್ಪ ತಿರುಗಿಸ್ತಾಯಿರಿ. ನೋಡಿ, ಅದೇ ಮೇಲೆ ಬಂದುಬಿಡುತ್ತೆ. ಮೇಲೆ ಬಂದಾಗ ಈ ಥರ ತಿರುಗಿಸ್ಕೊಳ್ಳಿ. ನೋಡಿ, ಈ ಥರ ತಿರುಗಿಸಿದ್ರೆ ನೋಡಿ, ಆ ಕಡೆ ತಿರುಗಿಸಿ ಹೊಂಬಣ್ಣ ಬರೋವರೆಗೂ ನಾವು ಫ್ರೈ ಮಾಡಿಕೊಂಡ್ರೆ ಡೋನೆಟ್ಸು ರೆಡಿ ಆಗುತ್ತೆ. ಕ್ರಿಸ್ಪಿ ಡೋನೆಟ್ಸ್ ಮಾಡಿರೋದು ನಾನು, ತುಂಬಾ ಚೆನ್ನಾಗಿತ್ತು. ನಾನು ಆ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದೀಗ ತೆಗಿತಾ ಇದ್ದೀನಿ. ಹಾಗೆ ನಾವು ಎಲ್ಲ ಕೂಡ ಫ್ರೈ ಮಾಡ್ಕೋಬೇಕು. ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಬಿಡಿ. ಈಗ ಡೋನೆಟ್ಸು ಫ್ರೈ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆ ಎಲ್ಲ ಕೂಡ ನಾವು ಫ್ರೈ ಮಾಡ್ಕೋಬೇಕು. ಮತ್ತು ನಾನು ಡೋನೆಟ್ಸ್ ಹಾಕಿದ್ದೀನಿ, ಹಾಗೆಲ್ಲ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ನಾನು ಈಗ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಎಗ್ಗು ಎಲ್ಲ ತಿಂದಿರೋರಿಗೆ ಈ ಥರ ನಾವು ಡೋನೆಟ್ಸು ಆರಾಮಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು. ನಾನು 1 ಕಪ್ ಆಗೋಷ್ಟು ಚಾಕ್ಲೇಟ್ ತಗೊಂಡಿದ್ದೀನಿ. ಚಾಕ್ಲೇಟು ಮೆಲ್ಟ್ ಮಾಡಿಕೊಂಡು ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾವೇನು ಎಣ್ಣೆ, ಅಡುಗೆ ಎಣ್ಣೆ ಬಳಸ್ತೀವಲ್ಲ ಅದೇ ಎಣ್ಣೆ ನಾನು 2 ಸ್ಪೂನಷ್ಟು ಆ ಚಾಕ್ಲೇಟ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ಪ್ರಿಂಕಲ್ಸು, ಡೋನೆಟ್ ಮೇಲೆ ಹಾಕ್ಕೊಳ್ಳೋಕ್ಕೆ ಇದು ಸ್ಪ್ರಿಂಕಲ್ಸು. ಮತ್ತು ಬಾದಾಮಿ, ನಾನು ಒಂದು 10 ಬಾದಾಮಿ ತಗೊಂಡು ತುರ್ಕೊಂಡಿದ್ದೀನಿ. ಈಗ ನಾವು ಚಾಕ್ಲೇಟ್ ಏನು ಮೆಲ್ಟ್ ಮಾಡಿದ್ದೀನಲ್ಲ, ಡೋನೆಟ್ಸ್ ಡಿಪ್ ಮಾಡಬೇಕಾಗತ್ತೆ. ಅರ್ಧಕ್ಕೆ ಮಾತ್ರ ಡಿಪ್ ಮಾಡಬೇಕು. ಅದು ನನ್ನ ವೀಡಿಯೋ, ಆ ಡಿಪ್ ಮಾಡೋ ವೀಡಿಯೋ ನಂದು ಡಿಲೀಟ್ ಆಗಿಬಿಟ್ಟಿದೆ. ನೋಡಿ, ಈ ಥರ ತಗೊಂಡು ಅರ್ಧಕ್ಕೆ ಮಾತ್ರ ಡಿಪ್ ಮಾಡ್ಕೋಬೇಕು. ಡಿಪ್ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ಇಟ್ಕೊಳ್ಳಿ. ಪ್ಲೇಟಲ್ಲಿ ಇಟ್ಕೊಂಡು ಸ್ಪ್ರಿಂಕಲ್ಲು, ಬಾದಾಮಿ ಪೌಡ್ರು, ಇಲ್ಲಾಂದರೆ ಶುಗರ್ ಕೋಟಿಂಗು, ನಾವೇನಾದರೂ ಡೆಕೋರೇಟ್ ಮಾಡ್ಕೊಳ್ಬೋದು ಅದ್ರ ಮೇಲೆ. ಮನೇಲಿ ಚಿಕ್ಕ ಚಿಕ್ಕ ಬರ್ತ್ಡೇ ಪಾರ್ಟಿ ಎಲ್ಲ ಆಗುತ್ತಲ್ಲ, ಆವಾಗ ಈ ಥರ ಎಲ್ಲ ಮಾಡಿಕೊಂಡು ಮಕ್ಕಳು ಕೊಟ್ಟರೆ ಖುಷಿ ಪಡ್ತಾರೆ. ಹೈಜೆನಿಕ್ ಆಗೂ ಇರುತ್ತೆ. ಮನೇಲಿ ಮಾಡಿದ್ರೆ ಎಲ್ಲರೂ ತಿನ್ಬೋದು, ತುಂಬ ಟೇಸ್ಟಿಯಾಗೂ ಇರುತ್ತೆ. ಖರ್ಚು ಏನು ಜಾಸ್ತಿ ಬೀಳೋದೇ ಇಲ್ಲ ಮನೇಲಿ ಮಾಡಿದ್ರೆ. ಡೋನೆಟ್ಸ್ ರೆಸಿಪಿ ಎಷ್ಟು ಈಸಿಯಾಗಿ ನಾವು ಮನೇಲೇ ಮಾಡ್ಕೊಳ್ಬೋದು. ನೋಡಿ, ನಿಮಗೆ ಈ ಡೋನೆಟ್ಸ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು. ನೋಡಿ, ಎಷ್ಟು ಕ್ರಿಸ್ಪಿ ಬೇಕಂದರೆ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು. ಕ್ರಿಸ್ಪಿನೆಸ್ ಬೇಡ ಅಂದರೆ ನಾವು ಸ್ವಲ್ಪ ಹೊಂಬಣ್ಣ ಬಂದರೆ ಸಾಕು. ಹಾಗೆ ತೆಗೆದ್ಬಿಟ್ಟು ನಾವು ಆರಿದ ಮೇಲೆ ಡಿಪ್ ಮಾಡ್ಕೊಳ್ಳಿ.